ರಸಮಲೈ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದರಲ್ಲೂ ಬೆಂಗಾಲಿ ಸ್ವೀಟ್ಸ್ ಅಂದರೆ ಎಲ್ರಿಗೂ ಒಂಥರ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಶುಗರ್ ಅಂತ ಭಯ ಇದ್ದರೆ ಒಂದು ಸತಿ ಈ ಹೈ ಪ್ರೋಟೀನ್ ರಸಮಲೈನ ನೀವು ಟ್ರೈ ಮಾಡಿ. ಸ್ವಲ್ಪ ಪನ್ನೀರಿಗೆ ಒಂದು 3-4 ಚಮಚ ಹಾಲಿನ ಪೌಡ್ರು, ಎಷ್ಟು ಪನ್ನೀರ್ ಇರುತ್ತೋ ಅದರಲ್ಲಿ ಕಾಲು ಭಾಗ ಅಥವಾ ಅರ್ಧ ಈಕ್ವಲ್ ಆಗಿ ನೀವು ಹಾಲಿನ ಪೌಡ್ರನ್ನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಜಾಮೂನ್ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡಬೇಕು. ಯಾವುದೇ ಎಣ್ಣೆ ತುಪ್ಪ ಏನೂ ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ನೀಟಾಗಿ ಒಂಚೂರು ಎಣ್ಣೆ ಇಲ್ಲದೆ ಕೈಗೆ ಅಂಟೋದಿಲ್ಲ ಉಂಡೆ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿ ರೌಂಡ್ ಶೇಪ್ ರಸಮಲೈ ಹೇಗಿರುತ್ತೆ ಆ ರೀತಿಯಾಗಿ ಶೇಪ್ ತೊಗೋಬೇಕು. ಇದು ಪನ್ನೀರ್ ಕೂಡ ನಾನು ಮನೆಯಲ್ಲೇ ಮಾಡಿರೋದು. ಹಾಲು ಸ್ವಲ್ಪ ಹುಳಿ ವಾಸನೆ ಬಂದಿತ್ತು ಅಂತ ಹಾಲು ಹೊಡೆದು ಪನ್ನೀರ್ ಮಾಡಿದೆ. ಸೊ ನಂತರ ಮಾಡಿರೋಂಥ ರಸಮಲೈ ಬೇಸ್ ಏನಿದೆ ಅದನ್ನು ಒಂದು 2 ನಿಮಿಷ ಬಿಸಿ ಕುದಿಯೋವಂಥ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಅದು ಕುದಿಯೋಷ್ಟರಲ್ಲಿ ಸ್ವಲ್ಪ ಬಾದಾಮಿ, ಮಖಾನ, ಗೋಡಂಬಿ ಇಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಸೊ ದಟ್ ಹಾಲು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಆ ಕುದಿಯೋವಂಥ ಹಾಲಿಗೆ ಆ ಡ್ರೈ ಫ್ರೂಟ್ಸ್ ಪೌಡ್ರು, 1 ಚಮಚ ಹಾಲಿನ ಪುಡಿ ಮತ್ತು ನಾನು ನ್ಯಾಚುರಲ್ಲಾಗಿ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇರಲಿ ಅಂದ್ಬಿಟ್ಟು ನಾನು ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಮಾಂಕ್ ಫ್ರೂಟ್ ಸ್ವೀಟ್ನರು ನಿಮ್ಗೆ ಯಾವುದು ಸ್ವೀಟ್ ಬೇಕು ಆರಾಮಾಗಿ ಮಕ್ಕಳು ನಾವು ಸಕ್ಕರೆ ತಿಂತೀವಿ ಅಂದರೆ ಸಕ್ಕರೆ ಹಾಕ್ಕೋಬೋದು, ಶುಗರ್ ಫ್ರೀ ಅಂದರೆ ಡೇಟ್ಸ್ ಪೌಡ್ರನ್ನ ಹಾಕ್ಕೋಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಹಾಲು ಕುದ್ದಾದಮೇಲೆ ತಣ್ಣಗಾದ್ಮೇಲೆ ಆಗಕ್ಬಿಡಿ. ನಂತರ ತಣ್ಣಗಾಗಿರೋ ಅಂಥ ಇದನ್ನು ನೀವು ರಸಮಲೈ ಏನು ನಾವು ನೀರಲ್ಲಿ ಕುದಿಸಿರ್ತೀವಿ ಲೈಟಾಗಿ ಜೆಂಟಲಾಗಿ ನೀರು ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗೆದು ಆ ಹಾಲಲ್ಲಿ ಹಾಕಿ 1 ಗಂಟೆ ಫ್ರಿಡ್ಜಲ್ಲಿಡಿ ಚಿಲ್ಲಾಗಿ ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರ್ಯಾರು ನಂತರ ಸ್ವೀಟ್ ಲವರ್ಸು ಆದರೆ ಡಯಟಲ್ಲಿ ಇರ್ತೀವಿ, ಶುಗರ್ ಮೇಲೆ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಇದೆ ನಮಗೆ ಬಟ್ ಸ್ವೀಟ್ ಬಿಡೋಕ್ಕಾಗಲ್ಲ ಅನ್ನೋರು ಈ ಒಂದು ಸತಿ ಹೈ ಪ್ರೋಟೀನ್ ರಸಮಲೈನ ನೀವು ಟ್ರೈ ಮಾಡಲೇಬೇಕು. ಅಂಗಡಿಯಿಂದ ತರೋ ರಸಮಲೈನ ನೀವು ಬಿಟ್ಟೇ ಬಿಡ್ತೀರಾ. ಮಸ್ಟ್ ಟ್ರೈ, ಪ್ಲೀಸ್ ಫಾಲೋ.